ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಮೀಡಿಯಾ, ಯಾರೆಲ್ಲ ಬಂದಿದ್ದೀರಾ ಟೈಮ್ ಮಾಡಿಕೊಂಡು, ಥ್ಯಾಂಕ್ ಯು ಸೋ ಮಚ್. ನಾನು ಮೊದಲನೇದಾಗಿ ಟ್ರೇಲರ್ ಬಗ್ಗೆ ಮಾತಾಡ್ತೀನಿ, ಸಿನಿಮಾ ಟ್ರೇಲರ್ ಬಗ್ಗೆ. ಯಾಕೆಂದರೆ ಟ್ರೇಲರ್ ಮಾಡಲ್ಲ ಅಂತಿದ್ರು ಕೃಷ್ಣ, ಬಟ್ ಏನಕ್ಕೆ ಟ್ರೇಲರ್ ಮಾಡಲ್ಲ ಅಂತಂದರೆ ಅದಕ್ಕೆ ರೀಸನ್ನು ಬಿಕಾಸ್ ಲವ್ ಮಾಕ್ಟೇಲ್ ಒಂದು ಫ್ರಾಂಚೈಸಿ ಆ್ಯಂಡ್ ಟ್ರೇಲರ್ ಯೂಶಲಿ ಸಿನಿಮಾಗಳಿಗೆ ಏನಕ್ಕೆ ಮಾಡ್ತಾರೆ ಅಂದರೆ ಇಟ್ಸ್ ಲೈಕ್ ಎನ್ ಇನ್ವಿಟೇಷನ್ ಟು ಅ ಫಿಲ್ಮ್. ಸೊ ಹಾಗಾಗಿ ಟ್ರೇಲರ್ ನೋಡಿ ಸಿನಿಮಾ ಏನಿದೆ ಅಂತ ಅರ್ಥ ಮಾಡ್ಕೊಂಡು ಏನು ಫ್ಲೇವರ್ ಇದೆ ಅಥವಾ ಹೆಂಗಿದೆ ಲುಕ್ ಆ್ಯಂಡ್ ಫೀಲ್ ಅಂತ ನೋಡ್ಕೊಂಡು ಸಿನಿಮಾ ಬರೋರಿಗೆ ಟ್ರೇಲರ್ ಮಾಡೋದು. ಬಟ್ ಲವ್ ಮಾಕ್ಟೇಲ್ ಹಾಯ್ ಬರೀ ಲವ್ ಮಾಕ್ಟೇಲ್ 1 and 2 ಆಲ್ರೆಡಿ ಸಿನಿಮಾ ಜನ ನೋಡಿರೋದ್ರಿಂದ ಟ್ರೇಲರ್ ಅವಶ್ಯಕತೆ ಇಲ್ಲ ಅಂತ ಕೃಷ್ಣ ಅವರು ಟ್ರೇಲರ್ ಮಾಡಲ್ಲ ಅಂದಿದ್ರು. ಬಟ್ ಅಗೇನ್ ಎಸ್ಪೆಷಲಿ ಇವಾಗ ಕಟ್ ಮಾಡಿರೋಂತಹದ್ದು ಇಟ್ಸ್ ಅ ರೀಕ್ಯಾಪ್, ಮೋರ್ ಆಫ್ ಅ ರೀಕ್ಯಾಪ್ ಟ್ರೇಲರ್ ಅನ್ನೋದಕ್ಕಿಂತ. ಯಾಕಂದ್ರೆ ಸಿನಿಮಾ ಥಿಯೇಟರ್ಗೆ ಬಂದು ಜನ ನೋಡಿದಾಗ ಅಲ್ಲಿರುವಂಥ ಎಲಿಮೆಂಟ್ಸ್ ಅಥವಾ ಸರ್ಪ್ರೈಸಸ್ ಜನಕ್ಕೆ ಫೀಲ್ ಆಗಲಿ ಅನ್ನೋ ಒಂದೇ ಕಾರಣ, ಬಿಟ್ಕೊಡ್ಬಾರ್ದು ಅನ್ನೋದು. ಡೆಫಿನೆಟ್ಲಿ ದಟ್ ಇಸ್ ಒನ್ ಆಫ್ ದ ರೀಸನ್ಸ್ ಟ್ರೇಲರ್ ಕಟ್ ಮಾಡಿಲ್ಲ. ಲವ್ ಮಾಕ್ಟೇಲ್ 3 ಶೂಟ್ ಹೇಗೆ ಮಾಡಿದೆ ಅಂದಿರಲ್ಲ, ಇದು ಇಡೀ ಸಿನಿಮಾ ಬರೆಯೋದಕ್ಕೆ ಅಂದರೆ ಲವ್ ಮಾಕ್ಟೇಲ್ 3 ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ನಾನು ಹೇಳಿದ ಮೇಲೆ ನನಗೆ ಯಾವುದೋ ಒಂದು ಐಡಿಯಾ ಹೊಳಿತು, ಹಿಂಗೆ ಸಿನಿಮಾ ಮಾಡೋಣ ಅಂತ. ಏನೋ ಒಂದು ಲೈನ್ ನೋಡಿದಾಗ ನನಗೆ ಮನೇಲಿ ಕೂತ್ಕೊಂಡು ಬರೆಯೋಕ್ಕಾಗಲ್ಲ, ದಯವಿಟ್ಟು ಬಿಟ್ಬಿಡು, ನಾನೆಲ್ಲ ಹೋಗ್ಬಿಡ್ತೀನಿ ಅಂತ 3 ದಿನ ಗೋವಾಗೆ ಒಬ್ಬನೇ ಹೋಗಿದ್ದೆ. ರೀಸನ್ ಯಾಕೆಂದರೆ ಪಾಪು ನಮಗೆ ಬರೆಯೋಕ್ಕೆ ಕೂತ್ಕೊಳ್ಳೋಕೆ ಟೈಮ್ ಆಗ್ತಿರಲಿಲ್ಲ ಅಂತ. ಸೊ ಅಲ್ಲಿ ಹೋಗಿ 3 ದಿನದಲ್ಲಿ ಕಂಪ್ಲೀಟ್ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಬಂದಿದ್ದು. ಸೊ ಪ್ರತಿದಿನ ಶೂಟಿಂಗ್ ಸ್ಪಾಟಲ್ಲಿ ಆಗ್ಬೋದು ಅಥವಾ ನಾವು ತಯಾರಿ ಮಾಡ್ತಿರೋ ಟೈಮ್ ಆಗ್ಬೋದು, ಮನೇಲಿ ರಿಹರ್ಸಲ್ಗಳು ಮಾಡೋ ಟೈಮಲ್ಲಿ ಆಗ್ಬೋದು, ಪ್ರತಿ ದಿನನೂ ನಮ್ಮ ಪರಿ ಜೊತೆಲೇ ಇರ್ತೈತಿ ಈ ಥರ. ಸೊ ಹಿಂಗೆ ಕೆಲಸ ಮಾಡಿಕೊಂಡು ಸೊ ಲವ್ ಮಾಕ್ಟೇಲ್ 1, 2, 3 ಅಂತ ನೋಡಕ್ ಹೋದ್ರೆ ನಮಗೆ ಬಹಳ ಕಷ್ಟ ಆಗಿದ್ದು ಸಿನಿಮಾ ಮಾಡೋಕೆ 3 ಬಿಕಾಸ್ ಆಫ್ ಪರಿ. ಪರಿ 6-7 months ಇದ್ದಾಗ ಬಹುಶಃ ನಾವು ಓಕೆ ಸೊ 6 months 7 months ಪರಿ ಇದ್ದಾಗ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ರೈಟಿಂಗ್ ಎಲ್ಲ ಆಗೋಯ್ತು, ಮ್ಯಾನೇಜ್ ಆಯಿತು. ಬಟ್ ಶೂಟಿಂಗ್ ಇಂದ ಹಿಡಿದು ಸೊ ನಮಗೆ ಶೂಟಿಂಗ್ ಕೂಡ ಹಿಂಗೆ ಇತ್ತು. ಇಷ್ಟೇ ಡಿಸ್ಟರ್ಬಿಂಗ್, ಇವಾಗ ಏನು ನಡೀತಿದೆ ಇಷ್ಟೇ ಡಿಸ್ಟರ್ಬಿಂಗ್ ಆಗಿತ್ತು. ಬಟ್ ಎನಿವೆ ಸಿನಿಮಾ ಮಾಡಬೇಕು ಅಂತಾನೆ ಹೊರಟ ಮೇಲೆ ಮಳೆಯನ್ನು ಚಳಿಯನ್ನು ಅಂತ. ಬಟ್ ಈ ವಿಚಾರದಲ್ಲಿ ನಾನು ಫಸ್ಟ್ ಥ್ಯಾಂಕ್ಸ್ ಅವಶ್ಯಕತೆ ಇಲ್ಲ ನಮ್ಮ ತಂದೆ ತಾಯಿ, ಬಟ್ ಇಡೀ ಸಿನಿಮಾ ಮಾಡ್ಬೇಕಾದ್ರೆ ನಮ್ಮ ತಂದೆ ತಾಯಿ, ಕೃಷ್ಣ ಅವರ ತಾಯಿ ಬಂದಿದ್ದಾರೆ, ನಮ್ಮ ಜೊತೆಗೆ ನಿಂತಿದ್ದಾರೆ. ಐ ವುಡ್ ಲೈಕ್ ಟು ಥ್ಯಾಂಕ್ ದೆಮ್ ಫಸ್ಟ್. ಹಲೋ. ಸೊ ಇಡೀ ಜರ್ನಿ ಹೀಗಿತ್ತು. ಆ್ಯಂಡ್ ನಾನು ಫಸ್ಟು ಈ ಸಿನಿಮಾ ಸ್ಕ್ರಿಪ್ಟ್ ಎಲ್ಲ ಆದಮೇಲೆ ಓಕೆ ನಾವೇನೋ ಮಾಡ್ಕೊಂಡಿದ್ದೀವಿ ಅಂತ ಒಂದು ನಂಬಿಕೆಯಲ್ಲಿ ಫಿಲಮ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾಗ ಫಸ್ಟು ಶ್ರೀ ಸರ್ನ ಕರೆದ್ವಿ. ಸರ್ ಹಿಂಗೆ ಶೂಟ್ ಮಾಡಿ, ನನಗಂದರೆ ರೆಡಿಯಾಗಿ ಕತೆ ಹೆಂಗಿದೆ ಅಂದ್ಬಿಟ್ಟು ಆಮೇಲೆ ಶೂಟಿಂಗ್ ಹೋಗಲಿಲ್ಲ. ಸರ್ ಶೂಟಿಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಬನ್ನಿ ಅಂದೆ. ಯಾವುದ್ರದ್ದು ಅಂದರು, ಇದೆ ಸರ್ ಲವ್ ಮಾಕ್ಟೇಲ್ 3 ಇದು. ಹೌದಾ, ಕತೆ ಎಲ್ಲ ಆಗೋಯ್ತಾ? ಹ್ಞೂ, ಮತ್ತು ಕತೆ ಹೇಳಿದ್ರು. ಇಲ್ಲ ಫಸ್ಟು ಒಂದು ಶೂಟ್ ಮಾಡೋಣ ಒಂದಿನ, ಅದರದ್ದು ಹೇಳ್ತೀನಿ ಆಮೇಲೆ ಕತೆ ಹೇಳ್ತೀನಿ ಅಂತ. ಸೊ ಫಸ್ಟೊಂದು ಅದನ್ನು ಶೂಟ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ನಾವು ಶೂಟ್ ಮಾಡ್ಕೊಂಡು ಹೋಗಿದ್ದು. ಅವ್ರಿಗೇನಂದ್ರೆ ಫಸ್ಟ್ ಭಯ, ಏನು ಮಾಡ್ಬಿಟ್ಟಿರ್ತೀರ ಅಂತ. ಫಸ್ಟ್ ಹಿಂಗೆ ಕತೆ ಕೇಳಿದ್ರು ಅಂದರೆ ಫುಲ್ಲು ಹಿಂಗೇ ಇದ್ರು. ಅದಾದಮೇಲೆ ಕತೆ ಎಲ್ಲ ಹೇಳಿದ್ಮೇಲೆ ವಾಹ್ ಇದು ಅಬ್ಬಾ ಅಂದರು. ಇದ್ಯಾಕೆ ಸರ್ ಹಿಂಗಂತ ಇದ್ದೀರ? ಇಲ್ಲ ಟೆನ್ಷನ್ ಆಗ್ಬಿಟ್ಟಿದೆ. ಯಾಕೆ? ಇಲ್ಲ ಏನೇನೋ ಮಾಡ್ಬಿಟ್ಟಿದ್ರೆ ನೀವು. ಸರ್ ಏನೇನೋ ಯಾಕೆ ಸರ್ ಮಾಡ್ತೀವಿ, ಪಿಕ್ಚರ್ ಚೆನ್ನಾಗಿ ಮಾಡಬೇಕು ಅಂತ ಮಾಡೋದು. ಇಲ್ಲ ಭಯ ಇತ್ತು ಅಂದರು. ಸೊ ಅದೇ ಭಯ ಆ್ಯಕ್ಚುಲಿ ತುಂಬ ಜನಕ್ಕಿತ್ತು. ಅಂದರೆ ಯಾಕಂದರೆ ಪಾರ್ಟ್ 1 ತುಂಬ ಇಷ್ಟಪಟ್ಟಿರ್ತಾರೆ. ಸೊ ಪಾರ್ಟ್ 2 ಮಾಡಿದಾಗಲೇ ಹಾಳು ಮಾಡ್ಬಿಟ್ರೆ ಅನ್ನೋದೊಂದಿರುತ್ತೆ. ಸೊ ಪಾರ್ಟ್ 3 ಅಂತ ಮಾಡ್ತಿದ್ದೀವಿ ಅಂದಾಗ ಇನ್ನೂ ಮತ್ತೆ ಹಾಳು ಮಾಡ್ಬಿಟ್ರೆ ಅನ್ನೋದೊಂದು ಟೆನ್ಷನ್ನು ಆ ಫ್ರಾಂಚೈಸಿನ ಯಾರು ಇಷ್ಟಪಟ್ಟಿರೋದು ಎಲ್ಲರಿಗೂ ಇರುತ್ತೆ. ಸೊ ಬಟ್ ಭಾಳ ಜವಾಬ್ದಾರಿಯಿಂದ, ಭಾಳ ಪ್ರೀತಿಯಿಂದ, ತುಂಬ ತಲೆ ಕೆಡಿಸ್ಕೊಂಡು ತುಂಬ ಅದ್ಭುತವಾಗಿ ಬಂದಿದೆ. ಫೈನಲ್ ಏನು ಔಟ್ಪುಟ್ ಇದೆಯಲ್ಲ ತುಂಬ ಅದ್ಭುತವಾಗಿ ಬಂದಿದೆ. ನನಗೆ ಐ ಥಿಂಕ್ ತುಂಬ ಸ್ಯಾಟಿಸ್ಫೈ ಆಗಿದೆ. ಆ್ಯಂಡ್ ಹೊಸ ಕ್ಯಾಸ್ಟ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಆ್ಯಂಡ್ ಆಗಲೇ ಫಸ್ಟು ಅಮೃತ ಬಂದು ಮಾತಾಡಿದ್ರು. ಸೊ ಜೋ ಅನ್ನೋ ಒಂದು ಪಾತ್ರ ಬಹುಶಃ ತುಂಬ ಜನ ಆ ಪಾತ್ರನ ಒಪ್ಪೋದು ಆ್ಯಕ್ಟ್ ಮಾಡೋಕ್ಕೆ ತುಂಬ ಕಷ್ಟ. ಯಾಕಂದರೆ ಅದು ತುಂಬ ಒಂದು ಅಗ್ರೆಸಿವ್, ತುಂಬ ಒಂದು ನೆಗೆಟಿವ್ ಥರದ್ದೊಂದು ಕ್ಯಾರೆಕ್ಟರ್ ಅದು. ಸೊ ಅದನ್ನು
ಎಷ್ಟು ಅದ್ಭುತವಾಗಿ ಪ್ಲೇ ಮಾಡಿದ್ದಾರೆ. ಸೊ ಈ ಲವ್ ಮಾಕ್ಟೇಲ್ ಅಂದ ತಕ್ಷಣ ಸಕ್ಸಸ್ ಅಂದ ತಕ್ಷಣ ಫ್ರಾಂಚೈಸಿ ಅಂದಾಗಲೇ ಜೋ ಅನ್ನೋ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ. ಯಾಕಂದರೆ ಆ ಜೋ ಇರೋದ್ರಿಂದನೇ ನಿಧಿಮಾಗ ಆ ವ್ಯಾಲ್ಯೂ ಬಂದಿರೋದು. ಯಾಕಂದರೆ ಜೋದು ಕಾಂಟ್ರಾಸ್ಟು ನಿಧಿಮ. ಹಾಗಾಗಿ ಥ್ಯಾಂಕ್ಸ್ ಅಮೃತ ಆ ಪಾತ್ರನ ಅಷ್ಟು ಅದ್ಭುತವಾಗಿ ಮಾಡಿದ್ದಕ್ಕೆ. ಆ್ಯಂಡ್ ರೇಚಲ್ ಸಿಹಿಯಾಗಿ ಬಂದಿದ್ದು ಅದೇನೋ ಗೊತ್ತಿಲ್ಲ, ತುಂಬ ಹುಡುಕಿ ಕೊನೆಗೆ ಸಿಕ್ಕಿದಂಥ ಆರ್ಟಿಸ್ಟ್ ಇವರು. ಯಾಕಂದರೆ ತುಂಬ ಆಡಿಷನ್ ಮಾಡಿದ್ವಿ, ನಂಗೆ ಏನೋ ಒಂದು ಫೇಸಲ್ಲ ಇನ್ನೋಸೆನ್ಸ್ ಬೇಕು ಅಂತ. ಅದು ಅವ್ರ ಹತ್ರ ಇಲ್ಲ. ಆ್ಯಕ್ಚುಲಿ ಅವ್ರಿಗೆ ಅಷ್ಟು ಇನ್ನೋಸೆಂಟ್ ಅಲ್ಲ, ಬಟ್ ಸ್ಟಿಲ್ ಫೇಸ್ ಅಲ್ಲದಿದೆ, ಅಷ್ಟು ಇನ್ನೋಸೆಂಟಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಫುಲ್ ಎಲ್ಲ ಡಿಸ್ಕಸ್ ಎಲ್ಲ ಮಾಡ್ಕೊಂಡು ಹೊರಟಿದ್ವಿ. ಅವಾಗ ಅವರಂದ್ರು ಅವ್ರಿಗೆ ಸಿನಿಮಾ ನೋಡಿದ್ಮೇಲೆ ಕಾನ್ಫಿಡೆನ್ಸ್ ಬಂದಿದ್ದು, ಇಲ್ಲ ಸರ್ ಬರ್ಬೋದು, ಬರೋಣ ಸರ್, ನಾವು ಬರೋಣ, ಸಿನಿಮಾ ಚೆನ್ನಾಗಿ ನಾವು ಬರೋಣ ಅಂತ. ಸೊ ಸರಿ ಸರ್ ಬರೋಣ. ಯಾಕಂದರೆ ನೀವು ಹೇಳಿದ್ರಿ ವಾರು ಯುದ್ಧ ಅಂದರೆ ಆ ಫಿಲಮಲ್ಲೆಲ್ಲ ಈಗೆಲ್ಲ ಗನ್ನು ಶೂಟು ಫೈಟು ಜಾಸ್ತಿ ಇದೆ ಅಂತ. ಯುಗಾದಿ ಹಬ್ಬ ವೆಜ್ ಮಾಡೋದು ನಾವು, ಅದಕ್ಕೋಸ್ಕರ ಲವ್ ಮಾಕ್ಟೇಲ್ ತೊಗೊಂಡ್ಬರ್ತಾರೆ ನಾವು. ಬರೋಣ, ಒಂದು ಪ್ರೀತಿ ಆ ಥರ ಏನು ಹೊಡೆದಾಟ ರಕ್ತ ಏನೂ ಕಾಣಿಸಲ್ಲ ನಿಮಗೆ. ಅಂದರೆ ಇಡೀ ಸಿನಿಮಾದಲ್ಲಿ ನೀವು ನಂಬಲ್ಲ, ಇಡೀ ಸಿನಿಮಾದಲ್ಲಿ ಎಲ್ಲೂ ಸ್ಮೋಕಿಂಗ್ ಕಾರ್ಡ್ ಇಲ್ಲ ಈ ಸಿನಿಮಾದಲ್ಲಿ. ಇನ್ಫ್ಯಾಕ್ಟ್ ಸ್ಟಾರ್ಟಿಂಗ್ ಬರುತ್ತೆ ಗೊತ್ತಾ ನಿಮಗೆ, ಒಂದೂವರೆ ನಿಮಿಷದ ಸ್ಮೋಕಿಂಗ್ ಕಾರ್ಡ್ಗಳು ಜನರು ಎಲ್ಲ ಸಿನಿಮಾದಲ್ಲೂ ಆ ಸ್ಮೋಕಿಂಗ್ ಕಾರ್ಡೇ ಹಾಕಿಲ್ಲ ನಮ್ಮ ಸಿನಿಮಾಗೆ. ಇನ್ಫ್ಯಾಕ್ಟ್ 3 ಸಿನಿಮಾದಲ್ಲೂ ಲವ್ ಮಾಕ್ಟೇಲ್ 1, ಲವ್ ಮಾಕ್ಟೇಲ್ 2, ಲವ್ ಮಾಕ್ಟೇಲ್ 3 3 ಸಿನಿಮಾದಲ್ಲಿ ಒಂದೇ ಒಂದು ಸ್ಮೋಕಿಂಗ್ ಕಾರ್ಡ್ ಇಲ್ಲ, ಒಂದೇ ಒಂದು ಡ್ರಿಂಕಿಂಗ್ ಕಾರ್ಡ್ ಇಲ್ಲ. ಆ್ಯಂಡ್ ಇದರಲ್ಲಿ ಬ್ರೇಕಪ್ಗಳಾಗಿದೆ, ಹೆಂಡತಿ ತೀರೋಗಿದ್ದಾಳೆ, ಎಲ್ಲ ಥರ ನೋವುಗಳು ಅನುಭವಿಸಿದ್ದಾನೆ, ಕಾಲೇಜಲ್ಲಿ ಮಜಾನೂ ಮಾಡಿದ್ದಾನೆ, ಸ್ಕೂಲಲ್ಲೂ ಲೈನ್ ಹೊಡಿತಿದ್ದಾನೆ, ಮಜಾ ಮಾಡಿದ್ದಾನೆ. ಬಟ್ ಈ ಥರದ್ದು ಯಾವುದೂ ತೋರಿಸಿಲ್ಲ. ಇನ್ಫ್ಯಾಕ್ಟ್ ಇದೊಂಥರ ಕೂಡ್ಕೊಂಡು ಬಂದಿದೆ ಅಂತಾನೆ ಹೇಳ್ಬೋದು ನಮಗೆ. ಯಾಕಂದ್ರೆ ಏಪ್ರಿಲ್ 10th ಅಲ್ಲಿ ಇದ್ವಿ ಅಂಡ್ ಕಂಟೆಂಟ್ಗಳು ಬಿಡ್ತಾ ಇದ್ವಿ ರೆಡಿ, ಅಂದ್ರೆ ಇದು ಕೂಡ್ಕೊಂಡೇ ಬರಬೇಕು. ಯಾಕಂದ್ರೆ ನಮ್ಮ ಸಿನಿಮಾ ಎಲ್ಲೋ ತುಂಬಾ ದೂರ ಇದ್ದು ನಮ್ಮ ಸ್ಟಫ್ ರೆಡಿ ಇಲ್ಲ, ಕಾಂಟೆಂಟ್ ರೆಡಿ ಇಲ್ಲ ಅಂದ್ರೆ ಬರೋಕ್ಕಾಗಲ್ಲ. ಇದೆಲ್ಲೋ ನಮಗೆ ಕೂಡ್ಕೊಂಡು ಬಂತು. ಅಂಡ್ ಆಫ್ಕೋರ್ಸ್ ಸುಪ್ರೀತ್ ಸರ್ನ ಜೊತೆ ಡಿಸ್ಕಸ್ ಮಾಡಿದಾಗ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಡೇಟ್, ರಜಾ ಇರುತ್ತೆ, 4-5 ದಿನ ರಜಾ ಇರುತ್ತೆ, ಒಳ್ಳೆ ಡೇಟ್ ಅಂತಾನೆ ಬಂದಿದ್ದು. ಅದರ್ವೈಸ್ ಏಪ್ರಿಲ್ 10th ರೆಡಿ ಇದ್ವಿ, ಒಂದು ಸ್ವಲ್ಪ ಮುಂದಕ್ಕೆ ಹಾಕೊಂಡು. ಆಕ್ಚುಲಿ ನಾನು ಡಿಸೆಂಬರ್ 25ಗೆ ರೆಡಿ ಇದ್ದೆ. ಅಕಸ್ಮಾತ್ ಏನಾದ್ರು ನಮಗೆ ಅವಾಗ ಮಾರ್ಕ್ ಬರುತ್ತೋ ಬರಲ್ವೋ ಅನ್ನೋದಂತ ಎಲ್ಲ ಮಾತಾಡ್ತಾ ಇದ್ದಲ್ಲ, ಅಕಸ್ಮಾತ್ ಬರಲಿ ಅಂದ್ರೆ ಆಡೇಟ್ಗೆ ಬಂದ್ಬೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಬಟ್ ಯಾವಾಗ ಅವ್ರು ಬಂದರು, ಆಮೇಲೆ ಜಾನ್ವರಿ 23 ಅನ್ಕೊಂಡ್ವಿ. ಅವಾಗ ಲ್ಯಾಂಡ್